ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಗೋಲ್ ಅರೋಮಾ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸುತ್ತಿರೋ ರೆಸಿಪಿ ಏನಂದರೆ ನಮ್ಮ ಆಂಧ್ರದಲ್ಲಿ ಎಲ್ಲರೂ ಮನೆಯಲ್ಲಿ ಮಾಡಿಕೊಳ್ಳೋ ರೆಸಿಪಿ, ಮತ್ತು ಇದು ಎಷ್ಟೋ ಫೇಮಸ್ ಆದ ರೆಸಿಪಿ ನಮ್ಮ ಆಂಧ್ರದಲ್ಲಿ. ಏನಂದರೆ ನುಗ್ಗೆಕಾಯಿ. ನಾನು ಎಗ್ ಕರಿಯನ್ನು ತೋರಿಸುತ್ತಿದ್ದೇನೆ. ಅದಕ್ಕೆ ನಾನು ಫಸ್ಟ್ ಆನಿಯನನ್ನು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ ನಂತರ ಅದ್ರ ಪಕ್ಕಕ್ಕೆ ತೆಗೆದುಕೊಂಡು ಆಮೇಲೆ ಟೊಮೆಟೊನ ಕಟ್ ಮಾಡ್ಕೊಳ್ಳೋಣ. ಟೊಮೆಟೊ ರೆಡ್ ಆಗಿರುವ ಟೊಮೆಟೊನ ತೊಗೊಳ್ಳಿ. ರೆಡ್ ಆಗಿರೋ ಟೊಮೆಟೊ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಕರ್ರಿ ಅನ್ನೋದು. ನೋಡಿ, ಈಗ ಟೊಮೆಟೊನ್ನು ಮತ್ತು ಆಮೇಲೆ ಆನಿಯನ್ ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೇವಲ್ಲ, ಈಗ ಮೆಣಸಿನ್ಕಾಯನ್ನು ಸಹ ನಾವು ಸಣ್ಣಾಗಿ ಕಟ್ ಮಾಡಿ ಹಾಕೊಳ್ಳೋಣ. ಈಗ ನಾವು ಒಂದು ಪಾತ್ರೆಯಲ್ಲಿ ನಮಗೆ ಕರ್ರಿಗೆ ಎಷ್ಟು ಆಯಿಲ್ ಬೇಕು ಅಷ್ಟು ಆಯಿಲನ್ನು ಹಾಕೊಳ್ಳೋಣ. ಆಯಿಲನ್ನು ಹಾಕಿದ ನಂತರ ನಾನು 1/2 ಸ್ಪೂನ್ ಮೆಂತ್ಯ ಹಿಟ್ಟನ್ನು ಹಾಕುತ್ತಿದ್ದೇನೆ. ನಾನು ಒಗ್ಗರಣೆ ಕಾಳುಗಳನ್ನು ಹಾಕಿದ್ದೇನೆ. ನಾನು ಅರಿಶಿನನ್ನು ಹಾಕಿದ್ದೇನೆ. ಹಾಕಿದ ನಂತರ ಒಂದ್ಸತಿ ಫ್ರೈ ಮಾಡೋಣ. ಫ್ರೈ ಮಾಡಿದ ನಂತರ ಈಗ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ನಾನು ಜಜ್ಜಿಕೊಂಡು ಹಾಕಿದ್ದೇನೆ. ಫ್ರೆಶ್ ಆಗಿ ಜಜ್ಜಿಕೊಂಡು ಹಾಕಿದ್ದೇನೆ. ಅದರಿಂದ ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ. ಈಗ ನಾವೇನು ಮಾಡೋಣ ಅಂದರೆ ಆನಿಯನ್ ಮತ್ತು ಆಮೇಲೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಆನಿಯನ್ ಮೆಣಸಿನ್ಕಾಯಿ ಈ ಸ್ಟೇಜಿನಲ್ಲಿ ಹಾಕಿದ ನಂತರ ಸಾಲ್ಟನ್ನು ಹಾಕೋಣ. ರುಚಿಗೆ ನಮ್ಮ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಳ್ಳೋಣ. ಸಾಲ್ಟ್ ಹಾಕಿದ ನಂತರ ಚೆನ್ನಾಗಿ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಚೆನ್ನಾಗಿ ತಿರುಗಿಸೋಣ. ತಿರುಗಿಸಿದ ನಂತರ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಲಿಡ್ ಕ್ಲೋಸ್ ಮಾಡಿ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡಿ. ಹೀಗೆ ನಾನು ನುಗ್ಗೆಕಾಯಿಗಳನ್ನು ತೊಳೆದುಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೆ, ನಾನು ಹಾಕತ್ತಿದ್ದೇನೆ. ನೋಡಿ, ನುಗ್ಗೆಕಾಯಿ ಈ ಸ್ಟೇಜ್ನಲ್ಲಿ ಹಾಕೋದ್ರಿಂದ ಏನಾಗತ್ತಂದರೆ ಮಸಾಲ ಆಮೇಲೆ ಸಾಲ್ಟನ್ನು ನುಗ್ಗೆಕಾಯಿನಲ್ಲಿ ಒಳಗೆ ಮಟ್ಟ ಹೋಗಿ ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ. ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡೋಕ್ಕೆ ಇಟ್ಬಿಡೋಣ. ಒಂದು 5ರಿಂದ 10 ನಿಮಿಷ ಕುಕ್ ಮಾಡೋಕ್ಕೆ ಇಟ್ಬಿಡೋಣ. ಇಟ್ಟಿದ ನಂತರ ಈಗ ತೆಗೆದು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ನೋಡ್ತಾ ಇದ್ದೀರಲ್ಲ, ಒಳಗೆ ಮಟ್ಟ ಕುಕ್ ಆಗತ್ತಿದೆ ನುಗ್ಗೆಕಾಯಿ ಮತ್ತು ಆನಿಯನ್ ಎಲ್ಲ. ಹೀಗೆ ನಾವು ಟೊಮೆಟೊಗಳನ್ನು ಹಾಕ್ಕೊಳ್ಳೋಣ. ಟೊಮೆಟೊಗಳನ್ನು ಹಾಕಿ ಒಂದ್ಸತಿ ತಿರುಗಿಸ್ಕೊಳ್ಳೋಣ. ಚೆನ್ನಾಗಿ ತಿರುಗಿಸೋದ್ರಿಂದ ಏನಾಗುತ್ತೆ ಅಂದರೆ ಟೊಮೆಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿ ನಂತರ ಲಿಡ್ ಕ್ಲೋಸ್ ಮಾಡಿ ನಂತರ ಈಗ ಖಾರನ ಹಾಕ್ಕೊಳ್ಳೋಣ. ನಾವು ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಂಡು, ನಮ್ಮ ಮನೇಲಿ ಖಾರ ಹೆಚ್ಚು ತಿಂತಾರೆ, ಅದಕ್ಕೆ ನಾನು ಖಾರನ ಸ್ವಲ್ಪ ಹೆಚ್ಚು ಹಾಕತ್ತಿದ್ದೆ. ನಿಮ್ಮ ಮನೇಲಿ ಕಮ್ಮಿ ತಿಂದರೆ ಸ್ವಲ್ಪ ಕಮ್ಮಿ ಹಾಕೋರಿ ಖಾರ. ನೋಡಿ, ಈಗ ಚೆನ್ನಾಗಿ ತಿರುಗಿಸೋಣ. ಖಾರ ಎಲ್ಲ ಮಿಕ್ಸ್ ಆಗೋಂಗೆ ಚೆನ್ನಾಗಿ ತಿರುಗಿಸೋಣ. ನಾನು ಇಲ್ಲಿ ಅರಿಶಿನ ಸಾಲ್ಟ್ ಹಾಕಿಲ್ಲ, ಏಕೆಂದರೆ ನಾವು ಹಾಕಿದ್ದೆವು ಆಲ್ರೆಡಿ ಅರಿಶಿನ ಸಾಲ್ಟ್. ಈಗ ಹುಣಸಿನಕಾಯಿ ನೀರನ್ನು ತೆಗೆದುಕೊಳ್ಳೋಣ. ನಾವು ಹುಣಸಿನಕಾಯಿ ನೀರಲ್ಲಿ ಹಾಕಿ ಅದರಿಂದ ಬಂದ ನೀರನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಹುಣಸಿನಕಾಯಿ ನೀರು ಹಾಕೋದ್ರಿಂದ ಏನಂದರೆ ಇದು ಒಂದು ಒಳ್ಳೆಯ ಹುಳಿ ನಮ್ಮ ಮನೇಲಿ ಭಾಳ ತಿಂತಾರೆ. ಅದಕ್ಕೆ ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡಬಹುದು. ನೀವು ಇದನ್ನು ಸ್ಕಿಪ್ ಮಾಡಬಹುದು. ಟೊಮೆಟೊಯಿಂದ ಬಂದ ಹುಳಿ ನಿಮಗೆ ಸಾಕಾದರೆ ನಿಮ್ಮ ಇಷ್ಟ. ಈಗ ನಾನು ಎಗ್ಸ್ ಹಾಕಿದ್ದೇನೆ. ನೋಡಿ, ಎಗ್ಸ್ಗೆ ನಾನು ಕಚ್ಚನ್ನು ಇಟ್ಕೊತಿದ್ದೇನೆ, ಸಣ್ಣ ಕಚ್ಚನ್ನು ಇಟ್ಕೊತಿದ್ದೇನೆ. ನೋಡಿ, ಈಗ ನಾನು ಲಿಡ್ ಕ್ಲೋಸ್ ಮಾಡಿದ್ದೇನೆ. ನೋಡಿ, ಈಗ ನೋಡಿ ಸ್ವಲ್ಪ ಕರಿಬೇವು ಆಮೇಲೆ ಕೊತ್ತಂಬರಿ ಹಾಕಿ ಒಂದ್ಸತಿ ಚೆನ್ನಾಗಿ ತಿರುಗಿಸೋಣ. ಈ ಕರಿಬೇವು ಕೊತ್ತಂಬರಿಯನ್ನು ಚೆನ್ನಾಗಿ ಅದರಲ್ಲಿ ಕುಕ್ ಆಗಬೇಕು. ಆ ಬಿಸಿಗೆ ಅದು ಕುಕ್ ಆಗಿಬಿಡತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅರೋಮಾ ಇದೆ, ಎಷ್ಟು ಚೆನ್ನಾಗಿ ಸ್ಮೆಲ್ ಬರತ್ತಿದೆ. ನಾನು ಟೇಸ್ಟ್ ಮಾಡತ್ತಿದ್ದೇನೆ ಎಲ್ಲ ನುಗ್ಗೆಕಾಯಿ ಚೆನ್ನಾಗಿ ಕುಕ್ ಆಗಿದೆ ಇಲ್ಲ ಅಂತ ಹೇಳಿ, ಮತ್ತು ಉಪ್ಪೆಲ್ಲ ಖಾರ ಎಲ್ಲ ಟೇಸ್ಟ್ ಮಾಡಿದ್ದೇನೆ. ಭಾಳ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ ಒನ್ಗೋಲ್ ಅರೋಮಾ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಮ ಮಕ್ಕಳು ಭಾಳ ಇಷ್ಟವಾಗಿ ತಿಂತಾರೆ. ನುಗ್ಗೆಕಾಯಿ ಇಷ್ಟ ಇಲ್ಲದವರು ಯಾರೂ ಇರಲ್ಲ, ಎಗ್ ಇಷ್ಟ ಇಲ್ಲದವರು ಯಾರೂ ಇರಲ್ಲ. ನೀವು ಇವೆರಡೂ ಹಾಕಿ ಟ್ರೈ ಮಾಡಿ, ಎಷ್ಟೋ ಇಷ್ಟವಾಗಿ ತಿಂತಾರೆ ನಮ್ಮ ಮನೆಯಲ್ಲಿ ಎಲ್ಲರೂ. ನೋಡ್ತಾ ಇದ್ದೀರಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒನ್ಗೋಲ್